ನಮಃ ಸಚ್ಚಿದಾನಂದರೂಪಾಯ ತಸ್ಮೈ ನಮೋ ದೇವದೇವಾಯ ರಾಮಾಯ ತುಭ್ಯಂ ನಮೋ ಜಾನಕೀಜೀವಿತೇಶಾಯ ತುಭ್ಯಂ ನಮಃ ಪುಂಡರೀಕಾಯ ತಾಕ್ಷಾಯ ತುಭ್ಯಂ ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಶ್ರೀ ಶಂಕರ ಭಗವತ್ಪಾದರು ಅನುಗ್ರಹಿಸಿದಂತಹ ಅನೇಕ ಸ್ತೋತ್ರಗಳ ಪೈಕಿ ಈಗಾಗಲೇ ಕೆಲವೊಂದು ಸ್ತೋತ್ರಗಳನ್ನು ನಾವು ಅಭ್ಯಾಸ ಮಾಡಿ ಮತ್ತು ವಿಶೇಷವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜಕ್ಕೆ ತಿಳಿಸುವಂಥ ಒಂದು ಕರ್ತವ್ಯವನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಕಾಲದ ಚಕ್ರಕ್ಕೆ ಸಿಕ್ಕಿದಂಥ ನಮ್ಮ ದೇಶದ ಇತಿಹಾಸ, ಅದರ ಅಡಿಯಲ್ಲಿ ಅನೇಕ ವಾಸ್ತವ ಅಂಶಗಳು ಹೆಚ್ಚು ಕಮ್ಮಿ ನುಚ್ಚುನೂರಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರ ಸಾಹಿತ್ಯವನ್ನು ನಮಗೇನು ಉಪದೇಶ ಮಾಡಿದರು, ಇದರ ಒಂದು ಕುರಿತಾಗಿಯೂ ಕೂಡ ನಾವು ಹಾಗೆ ತಿಳ್ಕೊಳ್ಬೇಕಾದಂಥ ಸಂದರ್ಭ ಒದಗಿತ್ತು ನಮ್ಮ ಸಮಾಜಕ್ಕೆ. ಆ ಸ್ತೋತ್ರಗಳನ್ನು ಶ್ರೀ ಶಂಕರ ಭಗವತ್ಪಾದರು ಯಾಕಾಗಿ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರೆದರು ಅನ್ನೋದಕ್ಕೆ ಅವರವರ ಒಂದು ಬುದ್ಧಿಗೆ ತೋಚಿದಂತೆ ವಿಚಾರಗಳನ್ನು ಜನಗಳ ಮುಂದಕ್ಕೆ ಇಡ್ತಾ ಬಂದಿದ್ದಾರೆ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ಯಾವ ಒಂದು ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ, ಅದು ಕೂಡ ಅತ್ಯಂತ ಉತ್ಕೃಷ್ಟವಾದಂಥ ಸ್ತೋತ್ರಗಳು ಮಾತ್ರವಲ್ಲ, ಇನ್ನೆಷ್ಟೋ ಸ್ತೋತ್ರಗಳು ಇನ್ನೂ ನಮಗೆ ಸಿಕ್ಕಿಲ್ಲ. ಇದನ್ನು ಏನು ಕಾರಣಕ್ಕೆ ಬರೆದಿರಬಹುದು ಭಗವತ್ಪಾದರು? ಇದನ್ನು ನಾವು ಒಂದು ಸ್ವಲ್ಪ ಮನಸ್ಸಿಗೆ ತಗೊಂಡ್ರೆ ಆಗ ನಾವಿವಾಗ ಇಷ್ಟೊಂದು ಕಷ್ಟಪಟ್ಟು ಇದನ್ನು ಅಭ್ಯಾಸ ಮಾಡೋದು ಮತ್ತು ಜನಕ್ಕೆ ತಿಳಿಸಬೇಕು ಅಂತ ನಾವು ಹೊರಟಿರೋದು ಅದು ಸಾರ್ಥಕವಾಗಬಹುದು ಅಂತ ನಾನು ಅಂದುಕೊಳ್ತೇನೆ. ಶಂಕರ ಭಗವತ್ಪಾದರ ಬಗ್ಗೆ, ಅವರ ಸ್ತೋತ್ರದ ಬಗ್ಗೆ ಅಲ್ಲ, ಇಡೀ ಪ್ರಪಂಚ ಶಂಕರ ಭಗವತ್ಪಾದರ ಒಂದು ಕೊಡುಗೆಯನ್ನು ಇವತ್ತು ಕೂಡ ಮನಸಾರೆ ಅದನ್ನು ಕೊಂಡಾಡ್ತಾರೆ ಮತ್ತು ನತಮಸ್ತಕರಾಗ್ತಾರೆ. ಅದರಲ್ಲಿ ಯಾವುದೇ ಸಂದೇಹಕ್ಕೆ, ವಿವಾದಕ್ಕೆ ಅವಕಾಶವೇ ಇಲ್ಲ. ಆದರೆ ಅಂಥ ಶಂಕರ ಭಗವತ್ಪಾದರ ಬಗ್ಗೆ ಸಮಾಜ ಕತ್ತಲೆಯಲ್ಲಿದೆ. ಯಾರನ್ನೇ ಕೇಳಿದರು, ಎಲ್ಲಿಗೆ ಹೋದರು, ಶಂಕರ ಭಗವತ್ಪಾದರು ಅನೇಕ ಪ್ರಮುಖ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಪರಿವರ್ತನೆ ತಂದಿದ್ದಾರೆ, ಅಲ್ಲಿಗೆ ಹೋದರು, ನಮಗೇನು ಗೊತ್ತಿಲ್ಲ, ನಮ್ಮ ಹತ್ರ ಏನು ದಾಖಲೆಗಳಿಲ್ಲ ಅಂತಲೇ ನಮಗೆ ಉತ್ತರ ಬರುತ್ತೆ ಅಷ್ಟೇ ಹೊರತು ಇನ್ನೊಂದು ಉತ್ತರವಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ವೇದಾಂತ ಭಾರತೀಯ ಆಶ್ರಯದಲ್ಲಿ ಶಾಂಕರ ಜ್ಯೋತಿ ಪ್ರಕಾಶ ಅನ್ನುವ ಹೆಸರಿನಲ್ಲಿ ಈಗ ನಾವು ಭಗವತ್ಪಾದರ ವಿಷಯದಲ್ಲಿ ಮತ್ತು ಅವರ ಉಪದೇಶದ ವಿಷಯದಲ್ಲಿ ದಾಖಲೆಗಳನ್ನು ಒಟ್ಟಾಕುವಂಥ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಕೇರಳದಿಂದ ಆರಂಭ ಮಾಡಿದವು, ತಮಿಳುನಾಡು ಮುಗಿಸಲು ಈಗ ಕರ್ನಾಟಕವು ಮುಗಿಯಿತು ಸ್ವಲ್ಪ ಮಟ್ಟಿಗೆ. ಇನ್ನೂ ಸಾಕಷ್ಟು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾದಿದೆ, ಸ್ವಲ್ಪ ಮಟ್ಟಿಗೆ ಮುಗಿಯಿತು. ಆರಂಭವೇ 4 ಆಮ್ನಾಯ ಪೀಠಗಳ ಒಂದು ಜಗದ್ಗುರುಗಳ ವಿಶೇಷ ಆಶೀರ್ವಾದದಿಂದ ಮತ್ತು ಅಲ್ಲೇ ಕಾಲಟಿಯಲ್ಲಿ ಭಗವತ್ಪಾದರ ಜನ್ಮ ಅವತಾರ ಎಲ್ಲಿ ಆಯಿತು ಆ ಸ್ಥಳದಲ್ಲಿ, ಜೊತೆಗೆ ಸನ್ಯಾಸಗೊಂಡಂಥ ಓಂಕಾರೇಶ್ವರ ಸನ್ನಿಧಿಯಲ್ಲಿ ಏಕಕಾಲಕ್ಕೆ ಈ ಒಂದು ಕರ್ತವ್ಯದ ಉದ್ಘಾಟನೆ ಬಹಳ ಸರಳವಾಗಿ ಆಯಿತು. ಎಲ್ಲ ಜಗದ್ಗುರುಗಳು ಪರಮ ಸಂತೋಷಪಟ್ಟು ಅನುಗ್ರಹ ಮಾಡಿದರು. ಅಲ್ಲಿಂದ ಕೆಲಸ ಆರಂಭ ಆಯಿತು. ಹಾಗಾಗಿ ನಾವು ಕೇರಳದಿಂದಲೇ ನಮ್ಮ ಕರ್ತವ್ಯವನ್ನು ಆರಂಭ ಮಾಡಿದೆವು. ಉತ್ತರದಿಂದ ನಾವು ಹೊರಟು ಕಾಸರಗೋಡು ಜಿಲ್ಲೆ, ಕೇರಳದ ಗಡಿ, ಈಗಿನ ಕೇರಳದ ಗಡಿ.
ಕಾಲಟಿಗೆ ಹೋದವು. ಕಾಲಟಿಗೆ ಹೋಗಿ ಅಲ್ಲಿ ಏನೇನು ಲಭ್ಯವಾಗುತ್ತೆ ಅಂತ ಕೇಳಿದವು. ಹೇಗೂ ನಮ್ಮ ಶೃಂಗೇರಿ ಶಂಕರ ಮಠವೇ ಅಲ್ಲಿದೆ, ಅದರ ಸಹಾಯವನ್ನು ತಗೊಂಡು ಏನೇನು ಲಭ್ಯವಾಗುತ್ತೆ ಅಂತ ನಾವು ಸಾಕಷ್ಟು ಪ್ರಯತ್ನಪಟ್ಟು ಲಭ್ಯವಾಗಿದ್ದೇನು ಅಂತಂದರೆ ಈಗಾಗಲೇ ಪ್ರಚಲಿತ ಇರತಕ್ಕಂಥ ಪ್ರಸಿದ್ಧವಾದಂಥ ಕೆಲವು ಘಟನೆಗಳು, ಕಥೆಗಳು. ಅದು ಬಿಟ್ಟರೆ ಶಾಸನ ಅಥವಾ ಬೇರೆ ಇನ್ಯಾವುದಾದ್ರು ರೂಪದಲ್ಲಿ ದಾಖಲೆಗಳು ನಮಗಲ್ಲೂ ಸಿಕ್ಕಿಲ್ಲ. ಆದರೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀ ಶಂಕರ ಭಗವತ್ಪಾದರ ಪೂರ್ವಾಶ್ರಮದ ಕುಟುಂಬದಲ್ಲೇ ಬಂದವರು ಈಗಲೂ ಅಲ್ಲೇ ಇದ್ದಾರೆ, ಕಾಲಟಿಯಲ್ಲೇ ಇದ್ದಾರೆ. ಭಗವತ್ಪಾದರ ದೇವಸ್ಥಾನದ ಪಕ್ಕದಲ್ಲೇ ಕೃಷ್ಣ ಮಂದಿರ ಇದೆ. ಆ ಕೃಷ್ಣ ಮಂದಿರದ ವ್ಯವಸ್ಥೆಯನ್ನು ನೋಡ್ತಕ್ಕಂಥವರು ಆ ಕುಟುಂಬದಲ್ಲೇ ಬಂದವರು. ನಾವು ಅವರನ್ನು ಕರೆದು ಅವ್ರ ಜೊತೆಗೆ ಸಂವಾದ ಮಾಡಿದೆವು, ನಮ್ಮ ಪ್ರಶ್ನೆಗಳನ್ನು ಕೇಳಿದೆವು. ನೀವು ಶಂಕರ ಭಗವತ್ಪಾದರ ಪೂರ್ವಾಶ್ರಮದ ಕುಟುಂಬದಲ್ಲಿ ಬಂದವರು ಅಂತ ನಾವು ಕೇಳಿದೆವು. ನಮಗೆ ಭಾಳ ಸಂತೋಷ ಆಯಿತು. ಶಂಕರ ಭಗವತ್ಪಾದ ಕುರಿತಾಗಿ ನಿಮ್ಮ ಹತ್ರ ಏನಾದರೂ ತಾಳೆ ಗ್ರಂಥವೋ ಅಥವಾ ಬೇರೆ ಹಸ್ತಪ್ರತಿಯೋ ಏನಾದರೂ ಒಂದು ದಾಖಲೆ ಇದೆಯಾ ನಿಮ್ಮ ಹತ್ರ ಅಂತ ನಾವು ಕೇಳಿದ್ವು. ಅದಕ್ಕೆ ಅವರು ಹೇಳಿದ ಉತ್ತರ ಅಂದರೆ, ನಮ್ಮ ಹತ್ರ ದಾಖಲೆ ಏನು ಆ ಥರದ್ದಿಲ್ಲ. ಅಲ್ಲ, ಆ ಥರದ್ದು ಅಂದರೆ ಅಂತ ನಾವು ಕೇಳಿದ್ವು. ಅವರು ಒಂದು ಘಟನೆ ಹೇಳಿದರು. ಆರ್ಯಾಂಬ ಅವರ ಅಸ್ಥಿ ಒಂದು ಅವರು ರಕ್ಷಣೆ ಮಾಡಿಕೊಂಡು ಬಂದಿರಿದ್ರಂತೆ. ಅದನ್ನು ಆಮೇಲೆ ಶೃಂಗೇರಿ ಜಗದ್ಗುರುಗಳಿಗೆ ಸಮರ್ಪಣೆ ಮಾಡಿದ್ರಂತೆ. ಅದನ್ನು ಈಗ ಆರ್ಯಾಂಬ ದೇವಸ್ಥಾನ ನಾವು ನೋಡ್ತೇವೆ, ಅದೇ ಜಾಗದಲ್ಲಿದೆ ಅಂತ ಅದೊಂದು ಘಟನೆ ಹೇಳಿದರು. ಅದು ಬಿಟ್ಟರೆ ಇನ್ನು ಶಂಕರ ಭಗವತ್ಪಾದರ ಬಗ್ಗೆ ಏನೂ ಅವ್ರ ಹತ್ರವೂ ಇಲ್ಲ. ಅದಾದ ಮೇಲೆ ವಿಚಾರ ಮಾಡೋ ಗೊತ್ತಾಯಿತು, ಆರ್ಯಾಂಬ ಅವರ ಒಂದು ಕುಟುಂಬದಲ್ಲಿ ಬಂದಂಥವರು ಒಬ್ಬರು ಮಹಿಳೆ, ಅವರು ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ, ಒಳ್ಳೆ ವಿದುಷಿ, ಒಳ್ಳೆಯ ಪ್ರವಚನಗಳನ್ನು ಮಾಡ್ತಾರೆ ಮತ್ತು ಪುರಾಣ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರನ್ನು ನಾವು ಬರಲಿಕ್ಕೆ ಹೇಳಿದ್ವು. ಅವರು ಬಂದರು. ಅವರಿಗೂ ಇದೇ ಪ್ರಶ್ನೆ ಕೇಳಿದ್ವು. ಅವರು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾವು ಆ ಕುಟುಂಬದಲ್ಲಿ ಬಂದಿದ್ದು ಅಂತ ಹೇಳ್ತಾರೆ ಜನ, ನಾವು ನಂಬಿದ್ದೇವೆ, ಅಷ್ಟು ಮಾತ್ರ ಹೇಳ್ಬೋದು ಅಂತಂದರು. ಆಮೇಲೆ ಶಂಕರ ಭಗವತ್ಪಾದರ ಜನ್ಮದ ಬಗ್ಗೆ ಕೇಳಿದಾಗ ಅವರೊಂದು ಹೊಸ ಒಂದು ವಿಷಯ ಹೇಳಿದರು ನಮಗೆ. ಅವರೇನು ಹೇಳಿದರು ಅಂದರೆ, ನೋಡಿ, ಇದು ಶಂಕರ ಜನ್ಮಸ್ಥಾನ ಅಂತ ನಾವು ಅಂದ್ಕೊಂಡಿದ್ದೇವೆ, ಆದರೆ ಇನ್ನೊಂದು ವರ್ಷನ್ ಇದೆ ಅಂತಂದರು. ಏನಿದು ವರ್ಷನ್ ಅಂತ ಕೇಳಿದ್ರು ನಾವು. ಅದಕ್ಕೆ ಅವರು ಹೇಳಿದರು, ನೋಡಿ, ಇಲ್ಲೇ 300 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಬೆಟ್ಟ ಇದೆ, ಅಲ್ಲಿ ಶಂಕರ ಭಗವತ್ಪಾದರ ಅವತಾರ ಮಾಡಿದ್ದು ಅಂತಲೂ ಹೇಳ್ತಾರೆ. ಅಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ, ಹಳೆ ದೇವಸ್ಥಾನ, ಅಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರು. ಹೋಗ್ತೇನೆ ಅಂತಂದರು. ಹೋದವು ನಾವು ಅವರೊಟ್ಟಿಗೆ. ಅದು ದೇವಸ್ಥಾನ ಏನೋ ಪ್ರಾಚೀನವಾದ್ದು, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ಶಂಕರ ಭಗವತ್ಪಾದರಲ್ಲಿ ಅವತಾರ ಮಾಡಿದ್ದು ಅಂತ ಹೇಳೋದಕ್ಕೆ ಯಥಾ ಪ್ರಕಾರ ಯಾವುದೇ ಕುರುಹು ಇಲ್ಲ. ಆಮೇಲೆ ನಾವು ಕೇಳಿದ್ವು, ನೀವು ಅದನ್ನು ಹೇಳಿಬಿಟ್ರಲ್ಲ, ನೀವು ಅದು ಹೆಂಗೆ ಹೇಳಿದ್ರಿ ಅಂತ. ಅದು ಯಾರೋ ಒಬ್ಬ ಪುಸ್ತಕದಲ್ಲಿ ಬರೆದಿದ್ದಾರೆ, ಅದಕ್ಕೋಸ್ಕರ ನಾವು ಅದನ್ನು ಹೇಳಿದೆ ಅಂತಂದರು. ಇಷ್ಟೇ. ಶಂಕರ ಭಗವತ್ಪಾದರ ಪೂರ್ವಾಶ್ರಮದ ಕುಟುಂಬದಲ್ಲಿ ಬಂದವರಾಗಲಿ ಅಥವಾ ಅವರ ತಾಯಿಯ ಕುಟುಂಬದಲ್ಲಿ ಬಂದವರಾಗಲಿ, ಅವರೇ ಶಂಕರ ಭಗವತ್ಪಾದರ ಬಗ್ಗೆ 2 ಕೈಗಳನ್ನು ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹೇಗಿದೆ ನಮ್ಮ ಸಮಾಜದ ಪರಿಸ್ಥಿತಿ ಅಂತ ನಾವು ಯೋಚನೆಯನ್ನು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ.